ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿಯನ್ನ ನೀಡಿದ್ರು. ಕಬ್ಬಿಗೆ 3,300 ರೂಪಾಯಿ ಘೋಷಿಸಿರುವ ಸರ್ಕಾರದ ನಿರ್ಧಾರವನ್ನ ತಿಳಿಸಲು ಆಗಮಿಸಿದ ಸಚಿವರು ರೈತರ ಪ್ರತಿಭಟನೆಯಿಂದ ತಮಗೆ ಭಯವಾಯಿತು ಅಂತ ಹೇಳಿದರು. ನೀವು 10 ದಿನಗಳಲ್ಲಿ ನನ್ನನ್ನು ಅಂಜಿಸಿ ಓಡಿಸಿದ್ರಿ, ನಮ್ಮ ಜನ ಅಂತ ನಾನು ತಿಳಿದಿದ್ದೆ. ಆದರೆ ನನ್ನನ್ನು ಹೆಣ ಮಾಡಿದ್ರಿ. ನೀವು ನನಗೆ ಹೆಣ ಮಾಡದೇ ಇದ್ರೆ ಸರ್ಕಾರ ಎಚ್ಚೆತ್ತುಕೊಳ್ತಾ ಇರಲಿಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು. ಇನ್ನು ವಿಜೇಂದ್ರ ಇಲ್ಲಿ ಬರ್ತ್ ಮಾಡಿದ್ರು, ನನ್ನನ್ನು ಇಲ್ಲಿ ಹೆಣ ಮಾಡಿದ್ರು. ನೋಡಿ, ವಿಜೇಂದ್ರ ಹಣೆ ಬರ ಹೇಗೆ ಇದೆ. DC SP ಇರದೇ ಇದ್ರೆ ನಾನು ವೇದಿಕೆನೇ ಮುಟ್ತಾ ಇರಲಿಲ್ಲ. ನೀವು ಹೋಗಬೇಡಿ ಅಂತ ಹೇಳಿದ್ರಿ. ನಿಮ್ಮ ವೀರಾವೇಶ ನೋಡಿ ನಾವು ಗಾಬರಿಯಾಗಿದ್ದೆ. ರೈತರು ತಾಳ್ಮೆ ನಾವು ಪರಿಶೀಲನೆ ಮಾಡಬಾರ್ದು, ಇದು ಹೋರಾಟ ಅಲ್ಲ ಆಂದೋಲನವಾಗಿ ಪರಿವರ್ತನೆ ಆಯಿತು. ಒಂದು ದಿನ ಬಿಟ್ಟರೆ ಇಡೀ ದೇಶವೇ ಕಿತ್ತು ಹೋಗುತ್ತೆ ಎಂದು ಗೊತ್ತಾಯಿತು ಅಂತ ಹೇಳಿ. ಇನ್ನು ಅದ್ರ ಜೊತೆಗೇನೆ ಕೇಂದ್ರ ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸದ ಬಗ್ಗೆ ಅನೇಕರು ಹೇಳಿದ್ದಾರೆ. ಬೆಳಗಾವಿ ಹೋರಾಟ ನೋಡಿ ರಾಜ್ಯದ ಅನೇಕರು ಎದ್ದು ಕುಳಿತರು. ಇದು ನಿಜವಾದ ಹೋರಾಟ. ಇಂತಹ ಹೋರಾಟ ನನ್ನ ಅವಧಿಯಲ್ಲಿ ನೋಡಿದ್ದು ಮೊದಲು. ಬಾಟ್ಲಿ ಚಪ್ಪಲಿ ಎಸೆದ್ರು ನಡೆಯುತ್ತೆ, ನನ್ನನ್ನು ಜೀವಂತ ಬಿಟ್ಟಿದ್ದೀರಿ, ಅದೇ ದೊಡ್ಡದು ಅಂತ ರೈತರ ಆಕ್ರೋಶದ ಬಗ್ಗೆ ಸಕ್ಕರೆ ಸಚಿವರು ಮಾರ್ಮಿಕವಾಗಿ ಮಾತನಾಡಿದರು. ಇನ್ನು ನಿಮ್ಮ ಆವೇಶವನ್ನ ನೋಡಿ CM ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿದ್ರು. ಸಚಿವರನ್ನ ಕರೆದುಕೊಂಡು ಹೋಗಬೇಡಿ ಅಂತ DC SP ಗೆ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ರು. ಆದ್ರೆ ಮಗಳು ಕೋಡ ಶ್ರೀ ಇದ್ರೆ ಜೀವಂತ ಹೋಗ್ತೀನಿ ಅಂತ ನಂಬಿಕೆ ಇತ್ತು. ನ್ಯಾಯ ಕೊಡಿಸಲು ಹೋರಾಟ ನಿರಂತರ ಎಂದರು. ಇನ್ನು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬೇಕು, ಒಂದೇ ರೀತಿಯಲ್ಲಿ ಮತ್ತೊಬ್ಬರ ಬಿತ್ತನೆ ಮಾಡ್ತಾರೆ. ಕಾರ್ಖಾನೆ ಮಾಲೀಕರಿಗೆ 10 ವರ್ಷ ನಂತರ ಪರಿಸ್ಥಿತಿ ಕೆಡುತ್ತೆ ಅಂತ ಗೊತ್ತಿದೆ. ಕಾರ್ಖಾನೆ ಮುಚ್ಚುತ್ತೇವೆ 2 ದಿನ ಅಂಜಿಕೆ ಹಾಕಿದ್ರು. ಸಹಕಾರಿ ಬಿಟ್ಟು ಖಾಸಗಿ ಕಾರ್ಖಾನೆಗಳು ಇರಲಿಲ್ಲ. ಈಗ ಖಾಸಗಿ ಕಾರ್ಖಾನೆಗಳ ದರ್ಬಾರ್ ನಡೀತಾ ಇದೆ. 32 ಸಹಕಾರಿ ಕಾರ್ಖಾನೆ ಇದ್ವು, ಕೇವಲ 12 ಕಾರ್ಖಾನೆಗಳು ಉಳಿದಿವೆ ಅಂತ ಹೇಳಿದ್ರು. ಇನ್ನು ತೂಕದಲ್ಲಿಯೂ ಕೂಡ ಮೋಸದ ವಿಚಾರ ಕೂಡ ದಾಖಲೆ ಸಮೇತ ಪ್ರೂವ್ ಮಾಡಿದ್ರೆ ಕಾರ್ಖಾನೆಯನ್ನ ಬಂದ್ ಮಾಡಿದ್ವಿ, ಧೈರ್ಯ ಮಾಡಿ ದೂರು ಕೊಡಿ ಅಂತ ಸಚಿವ ಶಿವಾನಂದ ಪಾಟೀಲ್ ಮನವಿಯನ್ನ ಮಾಡಿದ್ರು. ಸರ್ಕಾರದ ದರ ಘೋಷಣೆ ಬಗ್ಗೆ ರೈತರ ವೇದಿಕೆಯಲ್ಲಿ ಹೇಳಿದ ಸಚಿವರು ತಡ ಆಗಿರುವುದಕ್ಕೆ ನನ್ನಿಂದ ಲೋಪ ಆಗಿದೆ ಅಂತ ಕ್ಷಮೆ ಕೇಳಿದ್ರು. ಇನ್ನು CM ಸಿದ್ದರಾಮಯ್ಯ ಇಡೀ ರಾಜ್ಯದ ರೈತರಿಗೆ 600 ಕೋಟಿ ಹಣ ಕೊಡಿಸುತ್ತಿದ್ದಾರೆ. ಇಷ್ಟೊಂದು ಪ್ರಯತ್ನ ನಾವು ಮಾಡಿದ್ದೇವೆ. ನಾವು ರಾಜ್ಯದ ಎಲ್ಲಾ ಕಬ್ಬು ಬೆಳೆಗಾರರಿಗೆ ಟನ್ಗೆ 100 ರೂಪಾಯಿ ಕೊಡ್ತೀವಿ. 100 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಅಂತ ಹೇಳುತ್ತಲೇ ಸರ್ಕಾರದ ಆದೇಶ ಪ್ರತಿಯನ್ನ ರೈತ ಮುಖಂಡರಿಗೆ ಹಸ್ತಾಂತರಿಸಿದರು. ನಾನು ಕೊಟ್ಟ ಮಾತು ಉಳಿಸಿಕೊಳ್ಳಲು ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು ಶಿವಾನಂದ ಪಾಟೀಲ್. ಹಾಗಿದ್ರೆ ಶಿವಾನಂದ ಪಾಟೀಲ್ರು ಏನ್ ಹೇಳಿದ್ರು ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಬಹಳ ಇತ್ತು. ಅದನ್ನ ಯಾರಾದ್ರೂ ತುಂಬಿದ್ರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಬಹಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುರುಬರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿಲ್ಲ. ಇವತ್ತು ನೀವು 10 ದಿವಸನಾಗ ನನಗೆ ಅಂಜಿಸಿ ಓಡಿಸಿದ್ರಿ. ಅವರು ಜೀವನ ತುಂಬ ಹೋರಾಟ ಮಾಡಿದರು. ಅವ್ರ ದುರ್ದೈವ ಎಂಥದ್ದು ಅಂತಂದ್ರೆ ಅವ್ರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ. ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವ್ರು ಯಾವ ಸ್ಥಿತಿ ಒಳಗೆ ಬಂದಾರ ಗೊತ್ತಿಲ್ಲ ನಿಮಗೆ. ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ಅವ್ರ ಸ್ವಾಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು. ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರದಿಂದ ಏನೂ ತಾವು ಬಯಸಬೇಡ, ನಾಯಕರು ಯಾರಾದ್ರೂ ಇದ್ರೆ ಅದು ಶಾಂತಿ. ಎಸ್, ಕೇಳಿದ್ರಲ್ಲ, ಇದು ಶಿವಾನಂದ ಪಾಟೀಲ್ ಅವರ ಹೇಳಿಕೆ. ಆದರೆ ಈ ಒಂದು ಪ್ರತಿಭಟನೆ ಶುರು ಆಗುವ ಮೊದಲು ಅಥವಾ ಶುರು ಆದಮೇಲೆ ಒಂದಿಷ್ಟು ಪ್ರತಿಭಟನಾಕಾರರು, ನಮ್ಮ ರೈತ ಸಹೋದರರು, ಸರ್ ನೀವು ಈ ವಿಷಯವನ್ನ ಮಾಧ್ಯಮಗಳಲ್ಲಿ ಆದಷ್ಟು ಬೇಗ ಪ್ರಸಾರ ಮಾಡಬೇಕು ಅಂತ ಕೆಲವರು ಮನವಿಯನ್ನ ಮಾಡಿದ್ರು, ಕೆಲವರು ಫೋನ್ ಕರೆಗಳ ಮುಖಾಂತರ ತಿಳಿಸಿದ್ರು, ಇನ್ನೂ ಕೆಲವರು ಕಾಲ್ಗಳನ್ನು ಮಾಡಿದ್ರು, ಇನ್ನೂ ಕೆಲವರು ನಮ್ಮ ಏನು ಸಾಮಾಜಿಕ ಜಾಲತಾಣದ ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿರುತ್ತೆ ಅವುಗಳನ್ನು ಟ್ಯಾಗ್ ಮಾಡಿ ಕೂಡ ಹೇಳಿದ್ರು. ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಈ ಒಂದು ರೈತರ ಪರವಾಗಿರುವಂತಹ ರೈತ ವಿರೋಧಿ ಸರ್ಕಾರ ಏನಿತ್ತು, ರೈತರನ್ನ
ಸರಿಯಾಗಿ ಬೆಲೆನ ಕೊಡ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರವನ್ನ ದೂಷಿಸುವುದಾಗ್ಲಿ ಅಥವಾ ಸರ್ಕಾರದ ವಿರುದ್ಧ ಮಾತನಾಡುವುದಾಗ್ಲಿ ಅಥವಾ ರೈತರ ಪರ ವಹಿಸೋದ್ರಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಖಂಡಿತ ಮುಂದೆ ಇತ್ತು. ಮತ್ತೆ ಮುಂದೆಯೂ ಕೂಡ ರೈತರು ಯಾವುದೇ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ರೈತರ ಧ್ವನಿಯಾಗಿ ನಿಲ್ಲುತ್ತೆ ಮತ್ತು ಸರ್ಕಾರ ಮತ್ತು ರೈತರ ನಡುವೆ ಮಾಧ್ಯಮವಾಗಿ ನಿಲ್ಲುತ್ತೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಚಾನಲ್. ಯಾಕಂದ್ರೆ ಈ ಒಂದು ಚಾನಲ್ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ದಮನಿತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ ಕೆಲಸ ಮಾಡುವಂತ ರಾಜ್ಯದ ಏಕೈಕ ಮಾಧ್ಯಮ ಇದು. ಯಾಕಂದ್ರೆ ನೀವು ನೋಡಿರಬಹುದು ಈ ಒಂದು ವಿಷಯದಲ್ಲಿ, ರೈತರ ಹೋರಾಟದ ವಿಷಯದಲ್ಲಿ ಅತಿ ಹೆಚ್ಚು ರಾಜ್ಯದ ಗಮನ ಸೆಳೆದಂತ ವಾಹಿನಿ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್. ಯಾಕಂದ್ರೆ ನಿರಂತರವಾಗಿ ನಾವು ಆ ಸುದ್ದಿಗಳನ್ನ ಬಿತ್ತರಿಸಿದ್ದೇವೆ. ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿದ್ದೇವೆ. ಆದರೆ ಸರ್ಕಾರ ಕೊನೆಗೂ 3,300 ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಸರ್ಕಾರಕ್ಕೂ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ರೈತರು ಕೂಡ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಸರ್ಕಾರ, ರೈತರು, ಮಾಧ್ಯಮ ಎಲ್ಲವೂ ಕೂಡ ಸಮನ್ವಯದಲ್ಲಿ ಸರಿಯಾಗಿ ಸಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ನನಗೆ ಕೊನೆಗೊಂದು ಅನಿಸಿದ್ದೇನೆಂದ್ರೆ, ರೈತರು ಇಟ್ಟಂತ ಬೇಡಿಕೆ ಅದು ಏನು ಬಹಳ ದೊಡ್ಡ ಬೇಡಿಕೆ ಇರಲಿಲ್ಲ. ಸರ್ಕಾರ ಎಲ್ಲೋ ಒಂದ್ ಕಡೆ ಖಾಸಗಿ ಕಾರ್ಖಾನೆಯವರ ಒತ್ತಡಕ್ಕೆ ಮಣಿದಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಿಯರ್ ಲಿಕ್ಕರ್ಗಳ ಬೆಲೆ ಒಂದೊಂದು ಸಲ 20-30% ಹೆಚ್ಚಿಗೆ ಮಾಡ್ತಾರೆ. ಪೆಟ್ರೋಲ್ ದರ ಒಂದೊಂದು ಇದಕ್ಕೆ ಲೀಟರ್ಗೆ 2-3 ರೂಪಾಯಿ ಹೈಕ್ ಮಾಡ್ತಾರೆ. ನಂದಿನಿ ಹಾಲಿನ ಬೆಲೆ 1-2-5 ರೂಪಾಯಿ ಹೈಕ್ ಮಾಡ್ತಾರೆ. ಮೊಸರಿನ ಬೆಲೆ 2-3 ರೂಪಾಯಿ ಹೈಕ್ ಮಾಡ್ತಾರೆ. ಪ್ರತಿ ಲೀಟರ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ಪ್ರತಿ ಕೆಜಿ ನಂದಿನಿ ತುಪ್ಪದ ಬೆಲೆ 50-70 ರೂಪಾಯಿ ಹೈಕ್ ಮಾಡ್ತಾರೆ. ಆದರೆ ಕಾರ್ಖಾನೆಗೆ ಪ್ರತಿ 1 ಟನ್ಗೆ 200 ರೂಪಾಯಿಂದ 300 ರೂಪಾಯಿ ಹೆಚ್ಚಿಗೆ ಮಾಡಿ ಅಂದ್ರೆ ಮಾಡಿಲ್ಲ ಅಂದ್ರೆ ಈ ದೇಶದ ರೈತರು ಅರ್ಥ ಮಾಡ್ಕೊಳ್ಬೇಕು, ಈ ರಾಜಕಾರಣಿಗಳು ಕಾರ್ಪೊರೇಟ್ಗಳ ಗುಲಾಮರಾಗ್ತಿದ್ದಾರೆ ವಿನಃ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ಇನ್ನೂ ಕೂಡ ಮುತುವರ್ಜಿ ವಹಿಸ್ತಾ ಇಲ್ಲ. ಯಾಕಂದ್ರೆ ಇದೇ ಕಬ್ಬನ್ನ ಮಹಾರಾಷ್ಟ್ರದಲ್ಲಿ ಯಾವ ರೇಟಿಗೆ ತಗೊಂತಾರೆ, ಕರ್ನಾಟಕದಲ್ಲಿ ಯಾವ ರೇಟಿಗೆ ತಗೊಂತಾರೆ, ಅದನ್ನ ಒಂದ್ಸಲ ಕಂಪ್ಯಾರಿಸನ್ ಅನ್ನ ಮಾಡಬೇಕು. ಇದ್ರ ಜೊತೆಗೆ ಈಗೇನು ಬೆಳಗಾವಿ ಮಾದರಿಯಲ್ಲಿ ಏನು ಆಗಿದೆ ಅಲ್ವೋ, ಈ ಬೆಳಗಾವಿ ಮಾದರಿಯಲ್ಲಿ ಯಾವ ರೀತಿ ಈ ಒಂದು ಕಬ್ಬಿನ ದರ ನಿಗದಿಯಾಗಿದೆಯೋ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೇ ರೀತಿಯ ದರ ನಿಗದಿ ಆಗಬೇಕು. ಇದೇ ರೀತಿ ಆದಾಗ ಮಾತ್ರ ರಾಜ್ಯದ ಎಲ್ಲಾ ಭಾಗದ ರೈತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ಸುದ್ದಿ.